ನಮಸ್ಕಾರ ರೀ ಎಲ್ಲ ಸೌಕರ್ ಮಂದಿ ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೋತೀನಿ. ಬರ್ರಿ ಈ ದಿನದ ಬ್ಲಾಗ್ನಲ್ಲಿ ಏನೇನು ಆಗ್ತದೆ ಅಂತೇಳಿ ತೋರಿಸ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಂಗೆ ಮೊದಲನೇ ಸಾರಿ ನಮ್ಮ ವೀಡಿಯೋಗಳನ್ನು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ, ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಶಾರ್ಟ್ ವಿಡಿಯೋ ಅದಾವು, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಡೈಲಿ ಲೈವ್ ವಿಡಿಯೋ ಇರ್ತೈತಿ, 2 ಟೈಮ್ಸ್ ಜಾಯಿನ್ ಆಗಿರಿ. ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ ನನಗೆ. ದಿನ ಕಾರಣಾಂತರಗಳಿಂದ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾನು ಡ್ಯೂಟಿಗೆ ಬಂದಿದ್ದೆ ಉಪಕೇಂದ್ರಕ್ಕೆ. ವಾರದ ಸಭೆಯನ್ನು ಮುಗಿಸ್ಕೊಂಡು ಏನು ಒಂಚೂರು ಬರೆಯೋದು. ಆಮೇಲೆ ನನಗೆ ಮುತ್ತೈತನ ಹೇಳಿದರು. ಆಮೇಲೆ ಅಲ್ಲಿ ಟೈಮ್ ಆಗ್ತದೆ ಅಂತೇಳಿ ಅಬಿಗೆ ಹೊತ್ಕೊಂಡು ಹೊಳ್ಳಿ ವಾಪಸ್ ಮನೆ ಕಡೆ ಹೊಂಟೀನಿ ರೀ. 9 ಜನರಿಗೆ ಮುತ್ತೈತನ ಹೇಳ್ಯಾರ. ಆಮೇಲೆ ನಾನು ಲೇಟ್ ಮಾಡಿದ್ನ ನಾನು ಒಬ್ಬಕ್ಕೆ ಸಲುವಾಗಿ ಎಲ್ಲರಿಗೆ ತಡ ಆಗಬಾರ್ದಲ್ಲ, ಎಲ್ಲರೂ ಉಪವಾಸ ಇರ್ತಾರಂತೇಳಿ ಅಬಿಗೆ ಹೊತ್ಕೊಂಡು ಹೊಂಟೀನಿ ನಾನು. ಅಬಿಗೆ ತೊಗೊಳೋರು ಯಾರೂ ಇರಲಿಲ್ಲ, ಯಾಕಂದ್ರೆ ಹೊಲ್ದಾಗ ಕೆಲಸ ಐತಿ, ಹೊಲಕ್ಕೆ ಹೋಗಿದ್ರು. ಅವನಿಗೆ ತೊಗೊಂಡೇ ಬಂದಿದ್ದೆ ನಾನು. ಆಮೇಲೆ ಮನೆಗೆ ಹೋಗಿ ಅಬಿಗೆ ರೆಡಿ ಮಾಡಿ ಮತ್ತು ನಾನು ರೆಡಿಯಾಗಿ ಅವ್ರು ಕರೆದ ತಕ್ಷಣ ಹೋದ್ರೈತೆ ಅಂತೇಳಿ ರೆಡಿಯಾಗಿದ್ದೆ. ಅವರು ಬಂದರು. ಅಷ್ಟೊತ್ತನ ಲೈವ್ ವಿಡಿಯೋ ಒಂದು ಸ್ವಲ್ಪ ಮಾಡಿದೆ ನಾನು. ಗಾಡಿ ತೊಗೊಂಡು ಬಂದಿದ್ರು, ಗಾಡಿಯಾಗಿ ಬಂದೀವಿ. ಕಡೆ ಹೊಲಕ್ಕೆ ಬರುವಾಗ ಅಲ್ಲಿ ನಿಂಬೆ ಗಿಡದ್ದು ಕುಬಸ ಐತಿದು. ನಿಂಬೆ ಗಿಡಕ್ಕೆ ಕುಬಸ ಮಾಡೋದೈತ್ರಿ ನಮ್ಮ ಕಡೆ. ನಿಂಬೆ ಗಿಡಕ್ಕೆ ಆಮೇಲೆ ತೆಂಗಿನ ಮರಗಳು ಜಾಸ್ತಿ ಅಂದ್ರೆ ತೆಂಗಿನ ಮರಕ್ಕೆ ಕಾಯಿ ಆಗೋ ಹೊತ್ತಿನಲ್ಲಿ ಕುಬಸ ಮಾಡ್ತಾರೆ. ಈಗ ಗರ್ಭಿಣಿಯರಿಗೆ, ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಹೆಂಗೆ ಕುಬಸ ಮಾಡ್ತೀವಲ್ಲ ಆ ರೀತಿ ಸೀಮಂತ ಕಾರ್ಯಕ್ರಮ ಇರ್ತೈತಿ. ಸೀಮಂತ ಮಾಡತ್ತಾರ. ಅಬಿಗೆ ನಾನು ಕರ್ಕೊಂಡು ಬರಲಿಲ್ಲ ಇಲ್ಲಿ ಹೊಲಕ್ಕೆ ಬರುವಾಗ. ಅವ್ರ ಪಪ್ಪನ ಜೊತೆ ಬರ್ತೀನಿ ಅಂತೇಳಿ ಅಲ್ಲಿದೆ ಇಳಿದ್ಬಿಟ್ಟ ಗಾಡಿಯಾಗ ಬರಾಗ. ಹಾಗಾಗಿ ಅವ್ನಿಗೆ ಮತ್ತೆ ತೊಗೊಂಡು ಬರ್ಲಿಕ್ಕೆ ಹೋದೆ ನಾನು. ಈಗ ಒಬ್ರು ಗರ್ಭಿಣಿ ಮಹಿಳೆ ಇದ್ರಂದ್ರೆ ಅವರಿಗೆ 9ನೇ ತಿಂಗಳಲ್ಲಿ ಯಾವ್ಯಾವ ರೀತಿ ನಾವು ಸೀಮಂತ ಕಾರ್ಯಕ್ರಮ ಅಂದ್ರೆ ನಮ್ಮ ಕಡೆ ಸೀಮಂತ ಅನ್ನಂಗಿಲ್ಲ, ಕುಬಸ ಅಂತೀವಿ. ಕುಬಸದ ಕಾರ್ಯಕ್ರಮಕ್ಕೆ ಏನೇನೆಲ್ಲ ತಯಾರಿ ಮಾಡ್ತಾರಲ್ಲ ಅದೇ ರೀತಿ ಎಲ್ಲ ತಯಾರಿ ಮಾಡಕತ್ತಾರ. ಅಲ್ಲಿ ನಿಂಬೆ ಗಿಡ ಕಾಯಿ ಆಗ್ಯಾವಲ್ಲ, ಅಲ್ಲಿ ಕೆಳಗೆ ಒಂದು 5 ಕಲ್ಗಳನ್ನಿಟ್ಟು ಪೂಜೆ ಅದು ಮಾಡ್ಯಾರ. ಮ್ಯಾಗ ಸೀರೆ ಅದು ನಿಂಬೆ ಗಿಡ ಕುಡ್ಸಕ್ಕೆ ಬರಂಗಿಲ್ಲ ಅಲ್ರಿ, ಹಂಗಾಗಿ ಒಂದು ಸ್ವಲ್ಪ ಸೀರೆ ಉಡಿಸ್ದಂಗೆ ಮಾಡಿ ಮ್ಯಾಗ ಇಟ್ಟ್ಯಾರಲ್ಲಿ. ಬ್ಲೌಸ್ ಪೀಸ್ ಅದೆಲ್ಲ ತಂದಾರ. ದಂಡಿ ತಂದಾರ. ದಂಡಿ ಅಂತೂ ಮೊದಲು ಮುಖ್ಯವಾಗಿ ಬೇಕೇ ಬೇಕು. ಯಾವುದೇ ಶುಭ ಕಾರ್ಯಕ್ರಮಕ್ಕಾಗಲಿ ದಂಡಿ ಅಂತೂ ಇರಲಾರ್ದೆ ನಡೆಯಂಗಿಲ್ಲ ನಮ್ಮ ಕಡೆ. ದಂಡಿ ಮತ್ತು ಹಾರ ಎರಡೂ ತಂದಾರ. ಹಾಕ್ಲಾತ್ತಾರ ನೋಡ್ರಿ. ಅಲ್ಲಿ ಅರಿಶಿನ, ಕುಂಕುಮ, ಉಡಕ್ಕಿ ಎಲ್ಲ ತೊಗೊಂಡು ಬಂದಾರ. ಇದಕ್ಕೆ ಸೀರೆಗೆ ಹೆಣ್ಮಗಳು ಮಾಡ್ದಾಗ ಮಾಡ್ರಿ, ದಂಡಿ ಪಿಂಡಿಗ ಹಿಂಗೆ ಮಾಡ್ರಲ್ಲ. ಅದು ಕಟ್ಲಕ್ಕೆ ಗಾವ್ ಆಗಂಗಿಲ್ಲ, ಸಿಗ್ಬಿಡ್ತೈತ್ರಿ ಅಲ್ಲಿ. ಅಲ್ಲಿ ಬ್ಯಾಗ್ ಕಟ್ರಿ. ಇದು ಹೋಗಂಗಿಲ್ರಿ ಯಾರ ಬಲ್ಲಿ. ಈಗ ಹೆಣ್ಮಕ್ಳಿಗೆ ಕುಬ್ಸ ಮಾಡಿದ್ಮೇಲೆ ಹೆಂಗೆ ಬುತ್ತಿ ರೊಟ್ಟಿ ಅಂತೇಳಿ ಹಂಚ್ತಾರೆ ನೋಡ್ರಿ. ಸಜ್ಜಿ ರೊಟ್ಟಿ, ದಪಾಟಿ, ಚಕ್ಲಿ, ಉಂಡಿ, ಆಮೇಲೆ 2-3 ಥರ ಪಲ್ಯ, ಚಕ್ಲಿ ಏನೇನು ತಂದಿರ್ತಾರೆ. ಒಟ್ಟು ಅವ್ರು ಏನು ಮಾಡಿರ್ತಾರೆ, ಬೀಗರಾಗೋರು ಬೀರೋದಕ್ಕೆ ತಂದಿರ್ತಾರಲ್ಲ. ಕುಬ್ಸ ಮಾಡೋದಂದ್ರೆ ಬೀಗ್ರು ಮಾಡೋದಿರ್ತೈತಿ. ನಮ್ಮ ತೋಟ ಅಂದ್ರೆ ನಾವೇ ಮಾಡೋಕ್ಕಾಗಂಗಿಲ್ಲ. ನಮ್ಮ ತೋಟ ಇತ್ತಂದ್ರೆ ನಮ್ಮ ಬೀಗ್ರು ಯಾರಿರ್ತಾರೆ ಅವ್ರು ಮಾಡೋದು. ಆ ರೀತಿ ಅವ್ರ ಮನೆ ಹೆಣ್ಮಗಳು ಕುಬ್ಸಕ್ಕೆ ಎಲ್ಲ ಬುತ್ತಿ ರೊಟ್ಟಿ ಅದೆಲ್ಲ ತೊಗೊಂಡು ಬಂದಾರ. ಅದು ಏನು ಬುತ್ತಿ ರೊಟ್ಟಿ ಎಲ್ಲ ತಂದಿರ್ತಾರಲ್ಲ, ಇಲ್ಲಿ ನಿಂಬೆ ಗಿಡಕ್ಕೆ ಪೂಜೆ ಮಾಡಿ ಇಲ್ಲಿ ಅದೆಲ್ಲ ತಂದಿದ್ದು ಇಲ್ಲಿ ನೈವೇದ್ಯ ತೋರಿಸ್ಬೇಕ್ರಿ ದೇವರಿಗೆ. ಯಾಕಂದ್ರೆ ಹೊಲ್ದನ ಬೆಳೆ ಅಂದ್ರೆ ಅದನ್ನು ದೇವ್ರು ಇದ್ದಂಗೆ ಅಲ್ಲ. ते पण ठेवा तुम्ही ती पोळी जरा सगळं थोडं सोडा म्हणजे ते आणलेले योग्य होते. ಮನ್ಯಾಗ ಯಾವುದೇ ಶುಭ ಸಮಾರಂಭದ ಕಾರ್ಯಕ್ರಮ ಇತ್ತಂದ್ರು ಮೊದಲು ನಮ್ಮ ಊರಾಗ ಲಕ್ಷ್ಮೀ ಗುಡಿಗೆ ಹೋಗಿ ಉಡಿ ತುಂಬ್ಕೊಂಡು ಬರಬೇಕು. ಉಡಿಯೋದೆಲ್ಲ ತುಂಬ್ಯಾರ್ರಿ ಅಲ್ಲಿ ಊರಾಗ ಬಂದು. ಅಲ್ಲಿ ಹಿಂದೆ ಚಪಾತಿ ಅದು ಮಾಡಕತ್ತಾರ. ಭಾಳ ಜನರಿಗೆ ಹೇಳ್ಯಾರ, ಎಲ್ರಿಗೂ ಸುತ್ತಮುತ್ತ ಹೊಲ್ದನವ್ರಿಗೆ, ಅವ್ರಿಗೆ ಯಾರ್ಯಾರು ಪರಿಚಯ ಅದಾರ ಎಲ್ರಿಗೂ ಹೇಳ್ಯಾರ. ಹಾಗಾಗಿ ಜನ ಜಾಸ್ತಿನೇ ಅದಾರ. ಚಪಾತಿ ಮಾಡೋದಕ್ಕೆ ಮನೆಯವ್ರು ಏನು ಮಾಡತ್ತಿಲ್ಲ, ಮತ್ತು ಹೊರಗಿನವ್ರಿಗೆ ಮಾಡ್ಲಿಕ್ಕೆ ಹೇಳ್ಯಾರ. ಮಾಡಕತ್ತಾರ. ಕಡೆ ಬಂದನ ಹಿಡಿದು ಅಡುಗೆ ಮಾಡೋದು ನಡೆದೈತಿ. ನಾವು ಬರೋಕ್ಕಿಂತ ಮೊದಲು ಎಲ್ಲ ಮುಗ್ದೈತಿ. ಬಟ್ ಚಪಾತಿ ಒಂದು ಅಷ್ಟೇ ಉಳ್ದಿತ್ತು, ಅದೇ ಮಾಡ್ಲಾತ್ತಾರ. ಇನ್ನು ಎಲ್ಲ ಈ ಕಡೆ ಬುತ್ತಿ ರೊಟ್ಟಿ ತೊಗೊಂಡು ಬಂದಿದ್ದು ಒಂದು 5 ಜನ ಮುತ್ತೈದೆಯರು ಪೂಜೆ ಮಾಡಿ ಅದನ್ನು ಬಿಚ್ಚೋದಿರ್ತೈತಿ. ಅದು ಬಿಚ್ಚಿದಾದ ಬಳಿಕ ಗಂಡನ ಹೆಸರು ಉಡಪ ಹಾಕಿ ಹೇಳಬೇಕು. ಪೂಜೆ ಮಾಡಾಕತ್ತಾರ ನೋಡ್ರಿ. ಅಲ್ಲಿ ಏನು ತಂದಿರ್ತಾರೆ, ಸಜ್ಜಿ ರೊಟ್ಟಿ, ದಪಾಟಿ, ಒಟ್ಟು ಏನು ಮಾಡ್ಕೊಂಬಂದಿರ್ತಾರೆ ಅದನ್ನೆಲ್ಲ ಪೂಜೆ ಮಾಡಿ ಬಿಚ್ಚಬೇಕು.
ಬುತ್ತಿ ರೊಟ್ಟಿ ತಂದಿದ್ದು ಬುತ್ತಿ ಯಾರ್ಯಾರು ಮುತ್ತೈದರ 5 ಜನ ಬಿಚ್ಚಿರ್ತಾರಲ್ಲ ಅವರಿಗೆಲ್ಲ ಉಡ್ಯೋದಾಗ ಬ್ಲೌಸ್ ಪೀಸ್ ಅಕ್ಕಿ ಅದು ಹಾಕಿ ಆಮೇಲೆ ಇದೇನು ತಂದಿರ್ತಾರಲ್ರಿ ಊಟದ ಬುತ್ತಿ ರೊಟ್ಟಿ ಅವರಿಗೆ ಅದೆಲ್ಲ ಸರಿಯಾಗಿ ಎಲ್ಲದು ಅಂದರೆ ರೊಟ್ಟಿ ಮೇಲೆ ಏನೇನು ಇರ್ತೈತಿ ಪಲ್ಯ ಚಕ್ಲಿ ಅದನ್ನೆಲ್ಲ ಹಚ್ಚಿ ಅವರಿಗೆ ಅಂದರೆ ಉಡ್ಯೋದಾಗ ಕೊಡ್ತಾರೆ. ಎಲ್ಲ ಜೋಡಿಸಿಡಾತಾರೆ ನೋಡ್ರಿ. ಶೇಂಗಾದ ಹೋಳಿಗೆ ಚಕ್ಲಿ ಪಲ್ಯ ಒಂದು 2-3 ಥರ, ಆಮೇಲೆ ಬುಂದ್ಯದ ಉಂಡೆ ತಂದಿರು, ಅದು ವಿಡಿಯೋದಲ್ಲಿ ಕಾಣಿಸ್ಲಿಲ್ಲ. ಅದು ಆಮೇಲೆ ಉಪ್ಪಿನಕಾಯಿ, ಹಿಂಡಿ, ಚಟ್ನಿ ಏನೇನೈತಿ ಎಲ್ಲ ಒಟ್ಟು ಒಂದು 5 ಜನರಿಗೆ ಅಷ್ಟು ಇದು ಮಾಡಿ ಅವ್ರಿಗೆ ಉಡ್ಯೋದಾಗ ಬಿಸಿದವ್ರಿಗೆ ಹಾಕೋದು. ಆಮೇಲೆ ಮನೆ ಮನೆಗೆ ಇದೇ ಥರನೇ ಬೀರೋದು, ಅಂದರೆ ಮನೆ ಮನೆಗೆ ಕೊಡೋದು. ಎಷ್ಟು ಅದಾವು ಅಷ್ಟು ಮನೆಗೆ ಕೊಟ್ಬಿಡೋದು. ಉಂಡಿ ಒಂದು ಎಲ್ಲ ರೆಡಿ ಮಾಡಿ ಇಡ್ಲಕತ್ತಾರೆ. ಏನೇನು ತಂದಾರದೆಲ್ಲ ಬುತ್ತಿ ಎಲ್ಲ ಬಿಚ್ಚಿದ್ದು ಆಯಿತು, ಎಲ್ಲ ಸೆಟ್ ಮಾಡಾಕತ್ತಾರ. ಯಾರ್ಯಾರು ಬಿಚ್ಚಾರ ಬುತ್ತಿ ಅವರಿಗೆಲ್ಲ ಇದು ಕೊಟ್ಟು ಆಮೇಲೆ ನಮ್ಗೆ ಮುತ್ತೈದರಿಗೆ ಮುತ್ತೈದನ ಉಣ್ಸೋಕೆ ಬ್ಲೌಸ್ ಪೀಸ್, ಹಣ್ಣು, ಎಲೆ, ಆಮೇಲೆ ಕಡಲೆಬೇಳೆ, ಅಕ್ಕಿ, ಆಮೇಲೆ ಉಡೋಕ್ಕೆ ಸಾಮಾನು ಏನಿರ್ತಾವೆ ಬಾದಾಮಿ ಅವೆಲ್ಲ ಹಾಕಿಟ್ರೆ ರೆಡಿ ಮಾಡಿಟ್ರೆ. ಆಮೇಲೆ ತಲೆಗೆ ದಂಡಿ ಒಂದು ಕಟ್ಟಬೇಕಲ್ಲ. 9 ಜನ ಅದೀವಿ, 9 ಜನರಿಗೆ ಮುತ್ತೈತನ ಹೇಳ್ಯಾರ. ಹಾಗಾಗಿ 9 ತಾಟ್ಗಳು ರೆಡಿ ಮಾಡ್ಲಕತ್ತಾರೆ. ಎಲ್ಲ ಹಾಕಿಟ್ರು, ದಂಡಿ ಕಟ್ಟಾರ ನೋಡ್ರಿ. ಸೇಮ್ ಗತ್ತರ್ಗಿ ಬಾಗಮ್ಮನ ಥರ ಆಗಿಬಿಟ್ಟೈತಿ ದಂಡಿ ಕಟ್ಕೊಂಡು. ನಮ್ಮ ಅಭಿ ಒಟ್ಟು ನನಗೆ ಬಿಟ್ಟು ಕೆಳಗೆ ಇಳಲಾಗನ, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ನ ಜೊತೆ ಹಾಗೆ ಊಟ ಮಾಡೋದು ಏನು ಮಾಡೋಕ್ಕಾಗಂಗಿಲ್ಲ. ಅವರಪ್ಪನ ಬಳಿ ಹೋಗಂದ್ರೆ ಅವೆಲ್ಲ ತಂದುಬಿಟ್ಟ ಎಲ್ಲ ಹಾಕಿಟ್ಟಾರ ನೋಡ್ರಿ. ತಾಟ್ ಹಚ್ಚಿ ಕೊಟ್ಟಾರ, ಹುಗ್ಗಿ ಮಾಡ್ಯಾರ, ಆಮೇಲೆ ಹಪ್ಪಳ, ಕುರುಡ್ಗಿ, ಬಜ್ಜಿ, ಹೋಳ್ಗೆ ಎಲ್ಲನೂ ಐತಿ. ಯಾವುದು ತಿಂತೀರಿ ಯಾವ್ದು ಬಿಡ್ತೀರಿ ಅನ್ನೋವಂಗೆ ಆಗೈತಿ. ಎಲ್ಲ ಬಕ್ಕುಳಾಗಿಬಿಟ್ಟಿತ್ತು. ಮುತ್ತೈದರಿಗೆ ಊಟ ಆದ ಬಳಿಕ ಮತ್ತು ಎಲೆ, ಅಡಿಕೆ, ಸೋಪ ಎಲ್ಲ ಇಟ್ಟಿದ್ದರು. ನಾನೇನು ಎಲೆ ತಂಬಾಕು ಅವೇನು ತಿನ್ನಂಗಿಲ್ಲ, ಜಸ್ಟ್ ಸೋಪ್ ಯಾಕೋ ತಿನ್ಬೇಕನ್ನಿಸ್ತು. ಯಾಕಂದ್ರೆ ಅದರ ಕಲರ್ ಕಾಳು ಅವು ಏನಂತಾರೆ ಗೊತ್ತಿಲ್ಲ ನನಗೆ, ಅವು ನೋಡಿ ತಿನ್ಬೇಕನ್ನಿಸ್ತು. ಹಂಗಾಗಿ ಅದಷ್ಟು ಸೋಪ್ ತಿಂದೆ. ದಂಡಿ ಅಂತೂ ತಲೆ ಮ್ಯಾಗ ಭಾಳ ವಜ್ಜ ಅನ್ಸಾಕತ್ತಿದ್ದು, ಹಾಗಾಗಿ ಮತ್ತು ಮ್ಯಾಗಿನ ತೆಗೆದು ಹಿಂದೆ ಹಾಕೊಂಡ್ರೆ ಐತೇಳಿ ಹಿಂದೆ ಹಾಕ್ಕೊಳಕತ್ತೀನಿ ಕೂದಲಿಗೆ. ಹಾಂ घेतले सोप घेतले नको ಗಿಡದ ಕುಬ್ಸಾನು ಆಯಿತು, ಶಾಂತಿನೂ ಆಯಿತು, ಉಡಿ ತುಂಬೋದೂ ಆಯಿತು, ಮುತ್ತೈದರಿಗೆ ಉಡಿ ತುಂಬೋದೂ ಆಯಿತು. ಆವಾಗ ಬ್ಲೌಸ್ ಪೀಸ್ ಹಾಕಿದ್ರು. ಈಗ ಮತ್ತೆ ಸೀರೆ ಬೇರೆ ತಂದಾರಂತ, ಸೀರೆ ಎಲ್ರಿಗೂ ಕೊಡ್ಲಾಕತ್ತಾರೆ ರೀ ಆಯರಿ. ಯಾರ್ಯಾರಿಗೆ ಮುತ್ತೈತನ ಹೇಳಿದವ್ರಿಗೆ ಮತ್ತು ಯಾರ್ಯಾರಿಗೆ ಅವರು ಫಂಕ್ಷನ್ಗೆ ಕರೆದಿದ್ರಲ್ಲ ಹೆಣ್ಮಕ್ಳಿಗೂ ಸೀರೆ ತಗೊಂಡು ಬಂದಾರ. ಎಲ್ರಿಗೂ ಹಾಕಿ ಕೊಡಾಕತ್ತಾರ, ಅಂದ್ರೆ ಕುಂಕುಮ ಹಚ್ಚಿ. ಲಾಸ್ಟ್ ಟೈಮ ನಾನು ಇವ್ರ ಮನೆಗೆ ಒಂದು ವಿಡಿಯೋ ಮಾಡಿದೆ, ಉಡಿ ತುಂಬೋ ಕಾರ್ಯಕ್ರಮ ಅಂತೇಳಿ. ಅದಕ್ಕೆ 1K ವ್ಯೂಸ್ ಆಗಿತ್ತು ಲಾಂಗ್ ವಿಡಿಯೋಕ್ಕೆ. ಅದು ಆದ ಬಳಿಕ ಒಂದು 7-8 ಅಷ್ಟೇ ವಿಡಿಯೋಗಳು ಜಾಸ್ತಿ ವ್ಯೂಸ್ ಆಗಿದ್ದು 1Kವರೆಗೂ. ಆಮೇಲೆ ಉಳಿದಿದ್ದೆಲ್ಲ ಬರೀ 200, 500 ಆ ಥರ ಆಗ್ಲಿಕ್ಕತ್ತೈತಿ. ಇತ್ತೀಚೆಗೆ ಏನಾಯ್ತೋ ಗೊತ್ತಿಲ್ಲ, ಮತ್ತು ಅದನ್ನು ತೀರಾ ಕಡಿಮೆ ಆಗಿಬಿಟ್ಟೈತಿ. ಆಮೇಲೆ ನಾನು ಲಾಂಗ್ ವಿಡಿಯೋ ಒಂದಷ್ಟು ದಿನ ಅಪ್ಲೋಡ್ ಮಾಡೋದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದೆ. ಹಾಗಾಗಿ 20, 30, 40, 50 ಅಷ್ಟೇ ವ್ಯೂಸ್ ಆಗ್ಲಕತ್ತೈತಿ. ನಮ್ಮದು ಆಯರಿ ಮಾಡ್ಕೊಂಡು ಮತ್ತು ನಾವು ತಂದಿದ್ದ ಆಯರ್ ಏನು ಇರ್ತೈತಲ್ಲ ಅವ್ರಿಗೂ ಆಯರಿ ಮಾಡ್ಲಿಕ್ಕೆ ಎಲ್ಲರೂ ಕೊಡ್ಲಾಕತ್ತಾರ. ಅವ್ರವ್ರ ಹೆಸರು ಹೇಳಿ ಕುಂಕುಮ ಹಚ್ಚಿ. ನಮ್ಮ ಹೊಲಕ್ಕೆ ಅವ್ರ ಹೊಲಕ್ಕೆ ಭಾಳ ಏನು ದೂರ ಇಲ್ರಿ, 2 ಹೊಲ ಜೋಡಿನೇ ಅದಾವೆ. ಹಾಗಾಗಿ ನಮ್ಮ ಹೊಲಕ್ಕೆ ಹೋದ್ರೈತಂತೇಳಿ ಅಬಿಗೆ ಹೊತ್ಕೊಂಡು ಹೊಳ್ಳಿ ನಮ್ಮ ಹೊಲಕ್ಕೆ ಹೊಂಟಿದ್ದೆ. ಇನ್ನೂ ಲಾಂಗ್ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ನನ್ನ ಫೋನಾಗ ಚಾರ್ಜ್ ಇರಲಿಲ್ಲ, ಅಷ್ಟೊತ್ತಿಗೆ ಸ್ವಿಚ್ ಆಫ್ ಆಗೋಯ್ತು. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತೈತಿ. ಮಂಗಳವಾರದಿಂದ ವಿಡಿಯೋ ಐತಿದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಎಲ್ರಿಗೂ.